ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್ನಲ್ಲಿ ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಅಂಡರಲ್ಲಿ NPV ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮಗೆ ಕ್ಯಾಪಿಟಲ್ ಬಜೆಟಿಂಗಿಂದ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆಲ್ಲ ಕೇಳ್ತಾರೆ. ಬೇರೆ ಬೇರೆ ಮೆಥಡ್ ಇದೆ. NPV ಫೈಂಡ್ ಔಟ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಅದರಲ್ಲಿ ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಕೂಡ ಒಂದು. ಸೊ ಕ್ವಶನಲ್ಲೇ ನಿಮಗೆ ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಅಂತ ಕೊಟ್ಟಿರೋದಿಲ್ಲ. ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಕ್ವಶನಲ್ಲಿ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಾಗ ಅದು ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಎರಡು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈ. ಅದರ ಇನ್ವೆಸ್ಟ್ಮೆಂಟ್ 40,000 ಇದೆ. ದೆನ್ ಕ್ಯಾಶ್ ಇನ್ಫ್ಲೋ, ಪ್ರತಿ ವರ್ಷದ ಇನ್ಕಮ್ ಕೊಟ್ಟಿದ್ದಾರೆ, ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈದು ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದೆನ್ ರಿಸ್ಕ್ ಕಟ್ ಆಫ್ ರೇಟ್ ಅಂತ ಹೇಳಿ ಒಂದು ಡಿಸ್ಕೌಂಟ್ ರೇಟ್ 10% ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು NPV ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಾಜೆಕ್ಟ್ ಎಕ್ಸಿಗೂ NPV ಕ್ಯಾಲ್ಕುಲೇಷನ್ ಮಾಡಬೇಕು, ಪ್ರಾಜೆಕ್ಟ್ ವೈಗೂ NPV ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ NPV ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, 5th ಸೆಮ್ಮಲ್ಲಿ ನೀವೆಲ್ಲ NPV ಕ್ಯಾಲ್ಕುಲೇಷನ್ ಮಾಡಿರ್ತೀರ. PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರಾಯಿತು. PV ಫ್ಯಾಕ್ಟರ್ 10% ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಕ್ವಶನಲ್ಲಿ ಕ್ಯಾಶ್ ಇನ್ಫ್ಲೋ ಏನು ಕೊಟ್ಟಿದ್ದಾರೋ ಆ ವ್ಯಾಲ್ಯೂಸನ್ನು ಈಕ್ವಲೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು ಬಂದಿರೋ ಆನ್ಸರನ್ನು PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತಂದರೆ, ಫಸ್ಟು ಪ್ರಾಜೆಕ್ಟ್ ಎಕ್ಸಿನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ NPV ಆಫ್ ಪ್ರಾಜೆಕ್ಟ್ ಎಕ್ಸ್ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಫಸ್ಟ್ ಕಾಲಮ್ ಇಯರ್ ಕಾಲಮ್, ಒಟ್ಟು 3 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ 1, 2, 3 ಅಂತ ಬರ್ಕೊಳ್ತಾ ಇದ್ದೀನಿ. ಕ್ಯಾಶ್ ಇನ್ಫ್ಲೋ, ಪ್ರತಿ ವರ್ಷದ ಇನ್ಕಮನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ನ ಇನ್ಕಮ್ 25,000 ಇದೆ, ಸೆಕೆಂಡ್ ಇಯರ್ನ ಇನ್ಕಮ್ 20,000 ಇದೆ, ಥರ್ಡ್ ಇಯರ್ನ ಇನ್ಕಮ್ ಕೂಡ 20,000 ಇದೆ. ಸೊ ಈಕ್ವಲೆಂಟ್ ವ್ಯಾಲ್ಯೂ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೇ ಪ್ರೊಬಾಬಿಲಿಟಿ ವ್ಯಾಲ್ಯೂ ಕೂಡ ಕ್ವಶನಲ್ಲಿ ಕೊಡ್ತಾರೆ. ಪ್ರೊಬಾಬಿಲಿಟಿ ವ್ಯಾಲ್ಯೂ ಕೊಟ್ಟರೆ ನೀವು EMV ಮೆಥಡ್ನಲ್ಲಿ NPV ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಪ್ರೊಸೀಜರ್ ಎಲ್ಲದೂ ಒಂದೇ ಥರನೇ. ಪ್ರೊಬಾಬಿಲಿಟಿ ಕೊಟ್ಟಾಗ ನೋಡಿ, ಎಲ್ಲದನ್ನು ಪ್ರೊಬಾಬಿಲಿಟಿ ವ್ಯಾಲ್ಯೂಸ್ ಆ್ಯಡ್ ಮಾಡಿದಾಗ 1 ಬರುತ್ತೆ. ಎಲ್ಲದನ್ನು ಆ್ಯಡ್ ಮಾಡಿದಾಗ 1 ಬರ್ತಿದೆ ಅಂತಂದರೆ ಕ್ವಶನಲ್ಲಿ ಪ್ರೊಬಾಬಿಲಿಟಿ ಕೊಟ್ಟಿದ್ದಾರೆ, EMV ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕು ಅಂತ. ಈಗ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 1 ಬರಲ್ಲ. ಸೊ ಅದು ಈಕ್ವಲೆಂಟ್ ವ್ಯಾಲ್ಯೂ. 1 ಬರದೇ ಇದ್ದರೆ ಈಕ್ವಲೆಂಟ್ ವ್ಯಾಲ್ಯೂ, ಅಷ್ಟನ್ನು ಆ್ಯಡ್ ಮಾಡಿದಾಗ 1 ಬಂದರೆ ಅದು ಪ್ರೊಬಾಬಿಲಿಟಿ ಆಗಿರುತ್ತೆ. ಕೆಲವೊಂದು ಸರಿ ಕ್ವಶನಲ್ಲಿ ಹೆಡ್ಡಿಂಗ್ ಕೊಟ್ಟಿರಲ್ಲ, ನೀವು ಐಡೆಂಟಿಫೈ ಮಾಡಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು. ಈಗ ಈಕ್ವಲೆಂಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಈಕ್ವಲೆಂಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂತಂದರೆ 0.8, 0.7, 0.9 ಕೊಟ್ಟಿರೋಂಥ ಈಕ್ವಲೆಂಟ್ ವ್ಯಾಲ್ಯೂನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ, ಸರ್ಟೈನಿಟಿ ಕ್ಯಾಶ್ ಇನ್ಫ್ಲೋ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂತಂದರೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 25,000 ಇಂಟು 0.8, 20,000 ಇಂಟು 0.7, 20,000 ಇಂಟು 0.9. 25,000 ಇಂಟು 0.8 ಮಾಡಿದಾಗ 25 200, 20,000 ಬರುತ್ತೆ. ದೆನ್ 7 2 14, 14,000 ಬರುತ್ತೆ. ದೆನ್ 9 2 18, 18,000 ಬರುತ್ತೆ. PV ಫ್ಯಾಕ್ಟರ್ ನೋಡಿ, ಕ್ವಶನಲ್ಲಿ 10% ಕೊಟ್ಟಿದ್ದಾರೆ. ನೀವೇ ಫೈಂಡ್ ಔಟ್ ಮಾಡಬೇಕು PV ಫ್ಯಾಕ್ಟರ್ ವ್ಯಾಲ್ಯೂಸನ್ನು. ಹೇಗೆ ಅಂತಂದರೆ, ಫಾರ್ಮುಲಾ 1/1 ಪಾಯಿಂಟ್. ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ಯಾವುದೇ PV ಫ್ಯಾಕ್ಟರ್ ಕೊಟ್ಟಿದ್ರು ಫಾರ್ಮುಲಾ ಇದು 1/1 ಪಾಯಿಂಟ್. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. ಸೊ 1/1.10. 12 ಕೊಟ್ಟರೆ 1/1.12. 15 ಕೊಟ್ಟರೆ 1/1.15. ಬಟ್ ಲೆಸ್ ದ್ಯಾನ್ 10 ಕೊಟ್ಟರೆ, 9% ಕೊಟ್ಟರೆ 1/1.09 ಅಂತ ಟೈಪ್ ಮಾಡಬೇಕು. ಈಗ 10% ಕೊಟ್ಟಿದ್ದಾರೆ. ಸೊ 1/1.10, ಅವಾಗ 0.909 ಬರುತ್ತೆ. ಅದನ್ನು ಫಸ್ಟ್ ಇಯರಿಗೆ ಬರ್ಕೊಳ್ಬೇಕು. 0.909 ಹೇಗೆ ಬಂತು? 0.909 1/1 ಪಾಯಿಂಟ್ ಫಾರ್ಮುಲಾ. ಈಗ 10% ಕೊಟ್ಟಿರೋದ್ರಿಂದ 10 ಬರ್ಕೊಂಡಿದ್ದೀವಿ. 5 ಕೊಟ್ಟರೆ 50 ಬರ್ಕೊಂಡ್ರೆ 50 ಆಗುತ್ತೆ. 0.5 ಬರ್ಕೊಳ್ಬೇಕು. 0.909 ಬಂತು. ಸೆಕೆಂಡ್ ಇಯರಿಗೆ ವ್ಯಾಲ್ಯೂ ಬೇಕು ಅಂತಂದರೆ ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ 0.826. ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಇಯರಿಗೆ ವ್ಯಾಲ್ಯೂ ಬರುತ್ತೆ 0.751. ಸೊ ನೆಕ್ಸ್ಟ್ ಇಯರಿಗೆ ಬೇಕು ಅಂತಂದರೆ ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕಿತ್ತು, ಬಟ್ ಇರೋದೇ 3 ವರ್ಷ. ಸೊ ಇಲ್ಲಿಗೆ PV ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ ಆಯಿತು. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಬಂದಿರೋಂಥ PV ಈಗ ಫಸ್ಟು ಕ್ಯಾಶ್ ಇನ್ಫ್ಲೋ ಕೊಟ್ಟಿರೋದ್ರನ್ನು ನಾವು ಈಕ್ವಲೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಏನು ಆನ್ಸರ್ ಬಂದಿದೆಯೋ ಆ ಆನ್ಸರನ್ನು PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರಾಯಿತು. 20,000 ಇಂಟು 0.909, 20,000 ಇಂಟು 0.909 ಮಾಡಿದಾಗ ಬರುವಂಥ ಆನ್ಸರ್ 18,180. ನೆಕ್ಸ್ಟ್ 14,000 ಇಂಟು 0.826, 18,000 ಇಂಟು 0.751 ಮಲ್ಟಿಪ್ಲೈ ಮಾಡಬೇಕು. ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂಸ್ ಬರುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಇವಿಷ್ಟನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ
43,262 ಬರುತ್ತೆ. ಇದರಿಂದ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದಾಗ ನಮಗೆ NPV ಸಿಗುತ್ತೆ. ಕ್ವಶನಿನ ಫಸ್ಟ್ ಲೈನಲ್ಲೇ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ 40,000 ಇದೆ. ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ NPV ಆಗುತ್ತೆ 3,262. ಇದೇ ಥರ ಪ್ರಾಜೆಕ್ಟ್ ವೈಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವುದು NPV ಜಾಸ್ತಿ ಇರುತ್ತೋ ಅದನ್ನು ನಾವು ಪ್ರಿಫರ್ ಮಾಡಬೇಕು. ಒಂದು ವೇಳೆ ಒಂದೇ NPV ಇದ್ದರೆ, ಒಂದೇ ಪ್ರಾಜೆಕ್ಟ್ ಕೊಟ್ಟಿದ್ರೆ, ಕ್ವಶನಲ್ಲಿ ಕೆಲವೊಂದು ಕ್ವಶನಲ್ಲಿ ಒಂದೇ ಪ್ರಾಜೆಕ್ಟಿನ ಇನ್ಫಾರ್ಮೇಷನ್ ಕೊಡ್ತಾರೆ, ಆವಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಕಮೆಂಟ್ ಮಾಡಿ ಅಂತ ಕೊಡ್ತಾರೆ. ಒಂದೇ ಪ್ರಾಜೆಕ್ಟ್ ಕೊಟ್ಟಾಗ ಪಾಸಿಟಿವ್ ವ್ಯಾಲ್ಯೂ ಬಂದರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ನೆಗೆಟಿವ್ ವ್ಯಾಲ್ಯೂ ಬಂದರೆ ರಿಜೆಕ್ಟ್ ಮಾಡಬೇಕು. ಎರಡು ಪ್ರಾಜೆಕ್ಟ್ ಕೊಟ್ಟಾಗ ಎರಡರಲ್ಲಿ ಯಾವುದು NPV ಜಾಸ್ತಿ ಇರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಈಗ ಪ್ರಾಜೆಕ್ಟ್ ಎಕ್ಸಿಗೆ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಇದೇ ಥರ ಪ್ರಾಜೆಕ್ಟ್ ವೈ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಇಯರ್ ಬರ್ಕೊಳ್ಳೋಣ. ಒಟ್ಟು 3 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ ಕೂಡ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. 20,000, 30,000, 20,000. ಈಕ್ವಲೆಂಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. 0.9, 0.8, 0.7. ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಹೇಗೆ ಬರುತ್ತೆ ಅಂದರೆ ಮಲ್ಟಿಪ್ಲೈ ಮಾಡಬೇಕು. 20,000 ಇಂಟು 0.9, 9 18, 8 24,000, 7 14,000. ಜಸ್ಟ್ ಮಲ್ಟಿಪ್ಲೈ ಮಾಡಿ ಬರೆಯೋದು. ಬಂದಿರೋ ಆನ್ಸರನ್ನು PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. PV ಫ್ಯಾಕ್ಟ್ರಿಗೆ ಏನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ರು ಅದನ್ನು ಇಲ್ಲಿ ಬರ್ಕೊಂಡ್ರು ಆಯಿತು. 0.909, 0.826, 0.751. ಸೊ ಈಗ ಮಲ್ಟಿಪ್ಲೈ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ 18,000 ಇಂಟು 0.909. ಬರೋಂಥ ಆನ್ಸರ್ 16,362. ಅದೇ ಥರನೇ ಇವೆರಡನ್ನು ನಾನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂಸ್ ಬಂದಿದೆ. ಇವಿಷ್ಟನ್ನು ಟೋಟಲ್ ಮಾಡಿಕೊಂಡಾಗ 46,700 ಬರುತ್ತೆ. ನೋಡಿ, ಲಾಸ್ಟ್ ಕಾಲಮನ್ನು ಟೋಟಲ್ ಮಾಡಬೇಕು. 46,700 ಬರುತ್ತೆ. ಅದರಿಂದ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದಾಗ ನಮಗೆ NPV ಸಿಗುತ್ತೆ. ಕ್ವಶನಿನ ಫಸ್ಟ್ ಲೈನಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಬಗ್ಗೆ. ಇನ್ವೆಸ್ಟ್ಮೆಂಟ್ 40,000, ಅದನ್ನು ಲೆಸ್ ಮಾಡಿದಾಗ ನಮಗೆ NPV ಸಿಗುತ್ತೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 46,700 40,000 ಕಳೆದ್ರೆ 6,700 NPV ಆಗುತ್ತೆ. ಪ್ರಾಜೆಕ್ಟ್ ಎಕ್ಸಿಂದು NPV 3,262. ಪ್ರಾಜೆಕ್ಟ್ ವೈದು NPV 6,700. ನಾವು ಯಾವ ಪ್ರಾಜೆಕ್ಟನ್ನು ಪ್ರಿಫರ್ ಮಾಡಬೇಕು ಅಂತ ಕ್ವಶನಲ್ಲಿ ಕೇಳಿದರೆ ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಅಂತ ಹೆಡ್ಡಿಂಗ್ ಹಾಕಿ ಇಂಟರ್ಪ್ರಿಟೇಷನ್ ಬರೀಬೇಕು, ಕಮೆಂಟ್ ಮಾಡಬೇಕಾಗತ್ತೆ ಯಾವುದು ಬೆಸ್ಟ್ ಅಂತ. ಪ್ರಾಜೆಕ್ಟ್ ವೈ ಈಸ್ ಪ್ರಿಫರ್ಡ್, ಪ್ರಾಜೆಕ್ಟ್ ವೈ ಈಸ್ ಬೆಸ್ಟ್ ಒನ್. ಯಾಕೆ ಬೆಸ್ಟ್ ಅಂತ ಬರೀಬೇಕು? ಬಿಕಾಸ್ ದ NPV ಆಫ್ ಪ್ರಾಜೆಕ್ಟ್ ವೈ ಈಸ್ ಹೈ ವೆನ್ ಕಂಪೇರ್ ಟು NPV ಆಫ್ ಪ್ರಾಜೆಕ್ಟ್ ಎಕ್ಸ್. ಸೊ ಪ್ರಾಜೆಕ್ಟ್ ವೈ ಈಸ್ ಪ್ರಿಫರ್ಡ್ ಅಥವಾ ಪ್ರಾಜೆಕ್ಟ್ ವೈ ಈಸ್ ಬೆಸ್ಟ್. ಆ ಥರದಲ್ಲಿ ನೀವು ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೆದಿರಬೇಕಾಗತ್ತೆ. ಇದು ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ನಲ್ಲಿ. ಇದೇ ಥರದ ಪ್ರಾಬ್ಲಮನ್ನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲೂ ಕೇಳಿದ್ದಾರೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.